ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ತುಂಬ ಹಳೆ ವಿಡಿಯೋ, ಎಡಿಟ್ ಮಾಡೋಕ್ಕೇ ಟೈಮ್ ಸಿಗ್ತಿರ್ಲಿಲ್ಲ. ಸೊ ಇವಾಗ ಜಾಬ್ ಟೆನ್ಷನ್ ಇರೋದ್ರಿಂದ ಜಾಬಿಗೂ ಕೂಡ ಹೋಗಿ ವಿಡಿಯೋಸ್ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಎಲ್ಲನೂ ಕೂಡ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಿಗ್ತಾನೆ ಇರಲಿಲ್ಲ. ಸೊ ಅದಕ್ಕೇನೆ ಸ್ವಲ್ಪ ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಲಾಂಗ್ ವೀಡಿಯೋಸು ಕೂಡ ಈ ನಡುವೆ ತುಂಬಾ ಕಮ್ಮಿ ಹಾಕಿದ್ದೆ, ಹಾಕೇ ಇರಲಿಲ್ಲ. ಸೊ ಇದು ನನ್ನ ಫಸ್ಟ್ ವೀಡಿಯೋ, ಅದಾದಮೇಲೆ ಫೋನ್ ತೊಗೊಂಡ್ಮೇಲೆ. ಸೊ ಅದಕ್ಕೇನೆ ಈ ರೀತಿ ಲಾಂಗ್ ವೀಡಿಯೋನ ಹಾಕಬೇಕು ಅಂತೇಳಿ ತುಂಬ ಎಡಿಟಿಂಗ್ ಅಂದರೆ ಟೈಮ್ ಹಿಡಿಯುತ್ತೆ. ಒಂದೊಂದ್ಸಲಿ 2 ಅವರ್ 3 ಅವರ್ ವೀಡಿಯೋಸ್ ಇರುತ್ತೆ. ಅದನ್ನೆಲ್ಲ ಎಡಿಟ್ ಮಾಡಿ 12 ಮಿನಿಟ್ಸ್ ಇಲ್ಲ 15 ಮಿನಿಟ್ಸ್ಗೆ ತೊಗೊಂಬರೋದು ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಫೋನ್ ತೊಗೊಂಡ್ಮೇಲೆ ಈಸಿಯಾಗಿ ನಾನು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅದಕ್ಕಂತೂ ಟೈಮೇ ಸಿಗ್ತಿಲ್ಲ, ಅಷ್ಟು ಬ್ಯುಸಿ ಶೆಡ್ಯೂಲ್ ಆಗಿಬಿಟ್ಟಿದೆ. ಸೊ ಮಾರ್ನಿಂಗ್ ಡ್ಯೂಟಿ ಇರುತ್ತೆ, ತಿಂಡಿ ಮಾಡಬೇಕು, ಅದಾದಮೇಲೆ ಕುಂಜಲನ್ನ ಮೇಂಟೈನ್ ಮಾಡಬೇಕು, ಅದಾದಮೇಲೆ ಜಾಬಿಂದ ಮನೆಗೆ ಬಂದಮೇಲೆ ಊಟ, ಅಡುಗೆ, ಕುಂಜಲಿಗೆ ತಿಂಡಿ ತಿನ್ನಿಸೋದಾಗಿರಲಿ, ಅವಳನ್ನ ಮಲಗಿಸೋದಾಗಲಿ, ಈ ಟೈಮಲ್ಲಿ ನನಗೆ ವಾಯ್ಸ್ ಓವರ್ ಕೊಡೋದಾಗಲಿ, ವಿಡಿಯೋ ಎಡಿಟ್ ಮಾಡೋದಾಗಲಿ ಟೈಮೇ ಸಿಗ್ತಿರ್ಲಿಲ್ಲ. ಸೊ ಇವಾಗ ಟೈಮ್ ಮಾಡಿಕೊಂಡು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಸೊ ಮೊದಲೆಲ್ಲ ಹೇಗೆ ನನ್ನ ಸಪೋರ್ಟ್ ಮಾಡ್ತಿದ್ರು ಹಾಗೆ ಇವಾಗಲೂ ಕೂಡ ಈ ವಿಡಿಯೋಸ್ಗಳಿಗೂ ನಿಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ತಿಳ್ಕೊಂಡು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದು ಲಾಸ್ಟ್ ಮಂಡೇ ವಿಡಿಯೋ. ಆವಾಗ ಎಲ್ಲನೂ ಕೂಡ ರೆಕಾರ್ಡ್ ಮಾಡಿ ಎತ್ತಿಟ್ಟಿದ್ದೆ, ಎಡಿಟ್ ಮಾಡೋಕ್ಕೆ ಆಗಿರಲಿಲ್ಲ. ಅದಕ್ಕೆ ಇವಾಗ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಮಾರ್ನಿಂಗ್ ಬೇಗನೆ ಎದ್ದಿದ್ದೆ ಅವತ್ತು, ಅಂದರೆ 6:45ಗೆಲ್ಲ ನಾನು ಎದ್ದುಬಿಟ್ಟಿದ್ದೆ. ಅದಾದಮೇಲೆ ನನ್ನ ಕೆಲಸಗಳು ಏನೇನಿರುತ್ತೆ, ಕಸ ಗುಡಿಸೋದು, ನೆಲ ಒರೆಸೋದು, ಇಲ್ಲಾಂದರೆ ಕಿಚನ್ ಕ್ಲೀನ್ ಮಾಡ್ಕೊಳೋದು, ಅದನ್ನೆಲ್ಲ ಮಾಡ್ಕೊಂಡು ಆದಮೇಲೆ ಕುಂಜಲ್ ಒಂದು 8:30 ಹಂಗೆ ಅವಳು ಎದ್ದೊಳ್ತಾಳೆ. ಅವಳು ಎದ್ದೊಳ್ಮೇಲೆ ಬ್ರೆಡ್ಶೀಟನ್ನೆಲ್ಲ ಕ್ಲೀನ್ ಮಾಡಿಕೊಂಡು, ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ನನ್ನ ದಿನಚರಿನ ಸ್ಟಾರ್ಟ್ ಮಾಡ್ಕೊತೀನಿ. ಇಲ್ಲ ಅಂತ ಹೇಳಿದ್ರೆ ಅಕಸ್ಮಾತ್ ನಾನೇನ ಪಾತ್ರೆ ತೊಳೆದೆ ಇಲ್ಲ ಬೇರೆ ಏನೇನೋ ಕೆಲಸ ಮಾಡ್ಕೊತಿದ್ದೆ ಅಂತ ಹೇಳಿದ್ರೆ ಅವಳನ್ನ ಸ್ವಲ್ಪ ಸೌಂಡ್ ಆಯಿತು ಅಂತ ಹೇಳಿದ್ರೆ ಅವಳು ಎದ್ದೇ ಬಿಡ್ತಾಳೆ. ಅವಳು ಎದ್ರಂತೂ ನನ್ನ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಅದಕ್ಕೇನೆ ಅವಳು ಎದ್ದೋಳಕ್ಕೂ ಮುಂಚೆ ಸಣ್ಣ ಪುಟ್ಟದ್ದು ಏನೇನು ಕೆಲಸ ಇರುತ್ತೆ, ಈಗ ಕಸ ಗುಡಿಸೋದಾಗಿರಲಿ, ಇಲ್ಲ ಹೊರಗಡೆ ನೀರು ಹಾಕೋದು, ರಂಗೋಲಿ ಬಿಡೋದು, ಸಣ್ಣ ಪುಟ್ಟ ಕೆಲಸ ಎಲ್ಲ ನಾನು ಮುಗಿಸ್ಕೊಂಡು ಅದಾದಮೇಲೆ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ಆಮೇಲಿಂದ ಮಾಡ್ಕೊತೀನಿ. ಅದಾದಮೇಲೆ ನೆನ್ನೆ ಒಂದು ಸ್ವಲ್ಪ ಬಟ್ಟೆ ಇತ್ತು, ಅದನ್ನು ಕೂಡ ಮರ್ಚಿಡಬೇಕಿತ್ತು. ತುಂಬ ಅಂದರೆ ಈಗ ಬಟ್ಟೆ ಒಗೆಯೋದು ಅಂದರೆ ತುಂಬ ಈಸಿ, ಬಟ್ ಬಟ್ಟೆ ಮರ್ಚಿಕ್ಕೋದು ಅಂತ ಹೇಳಿದರೆ 3-4 ದಿನನೇ ತೊಗೊಂಡ್ಬಿಡ್ತೀನಿ ನಾನು. ಅದಕ್ಕೇ ಅದನ್ನೆಲ್ಲ ಮುಗಿಸ್ಕೊಬಿಡೋಣ ಅಂಥೇಳಿ ಅದನ್ನೆಲ್ಲ ಮುಗಿಸ್ಕೊಂಡೆ. ಅದಾದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ತಿಂಡಿ ಮಾಡ್ಕೋಬೇಕಿತ್ತು. ತಿಂಡಿಗೆ ನಾನು ಇವತ್ತು ಚಪಾತಿಗೆ ಕಾಬೂಲ್ ಕಡಲೆದು ಚೋಲೆ ಮಸಾಲ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೆ. ಓವರ್ ನೈಟಿನೇ ನಾನು ಈ ಚೋಲೆನ 1 ಗ್ಲಾಸ್ ಆಗೋಷ್ಟು ನೆನೆಸಿ ಎತ್ತಿಟ್ಕೊಂಡಿದ್ದೆ. ಸೊ ನಮ್ಮ ಮನೆಯಲ್ಲಿ ಚೋಲೆ ಮಸಾಲ ಅಂತ ಅಂದರೆ ನನಗಂತೂ ತುಂಬ ಅಂದರೆ ತುಂಬ ಫೇವ್ರೆಟ್. ಬಟ್ ನನ್ನ ಹಸ್ಬೆಂಡ್ ಅಷ್ಟಾಗಿ ಲೈಕ್ ಮಾಡೋದಿಲ್ಲ, ತಿಂತಾರೆ ಬಟ್ ಇಷ್ಟಪಟ್ಟು ತಿನ್ನೋದಿಲ್ಲ. ಅದಕ್ಕೇ ಜಾಸ್ತಿ ಅಷ್ಟಾಗಿ ಮಾಡೋಕ್ಕೆ ಹೋಗೋದಿಲ್ಲ. ನನಗೆ ಬೇಕಾದಾಗಷ್ಟೇ ಒಂದೊಂದ್ಸಲಿ ಒಂದು ತಿಂಗ್ಳಿಗೆ 2 ಸಲ ಇಲ್ಲ 3 ಸಲ ಅಷ್ಟೇ ಮಾಡಿರ್ತೀನಿ, ಯಾಕೆಂದರೆ ಅವ್ರಿಗೆ ಇಷ್ಟ ಇಲ್ವಲ್ಲ. ಅದಕ್ಕೇನೆ ಇವಾಗ ಇದಕ್ಕೆ ಕಾಬೂಲ್ ಕಟ್ಲೆನ ನೈಟೇ ನೆನೆಸಿಟ್ಟಿದ್ನಲ್ಲ, ಅದಕ್ಕೆ ಕಾಳು ಮುಳುಗೋಷ್ಟು ನೀರನ್ನ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಿದ್ದೀನಿ. ನಿಮಗೆ ಬೇಕು ಅಂತ ಹೇಳಿದ್ರೆ ಚಕ್ಕೆ, ಲವಂಗ ಹಾಗೆ ಸ್ವಲ್ಪ ಟೀ ಪುಡಿನ ಒಂಥರ ಬಟ್ಟೆಯಲ್ಲಿ ಕಟ್ಟಿ ಅದರಲ್ಲಿ ಡಿಪ್ ಮಾಡಿ ಕುಗ್ಸೋಕ್ಕೆ ಇಡ್ಬೋದು, ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ನಮ್ಮಲ್ಲಿ ಅದು ಲೈಕ್ ಮಾಡೋದಿಲ್ಲ ಅಂತೇಳಿ ನಾರ್ಮಲಾಗಿ ಉಪ್ಪನ್ನು ಹಾಕಿ ಬೇಯಿಸ್ಕೊತೀನಿ. ಅದಾದಮೇಲೆ ಚಪಾತಿ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟಿನ ಚಾನ್ಗೆ ಹಿಡಿದ್ರೆ ತುಂಬಾ ಒಳ್ಳೆಯದು. ಏಕೆ ಅಂತ ಹೇಳಿದ್ರೆ ಒಂದೊಂದ್ಸಲಿ ಹಿಡ್ದಿದ್ದು ಹಿಟ್ಟನ್ನು ಕೂಡ ನಾಳೆ ಹುಳ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೇನೆ ನೀವು ಯಾವಾಗ ಹಿಟ್ಟನ್ನು ರೆಡಿ ಮಾಡ್ಕೊತೀರ ಚಪಾತಿ ಹಿಟ್ಟಿಗೆ, ಯಾವಾಗಲೂ ಕೂಡ ಚಾನ್ಸಿನೇ ತೊಗೊಳೋದು ತುಂಬಾ ಒಳ್ಳೆಯದು. ಅದಕ್ಕೇನೆ ಮತ್ತೊಂದು ಕಡೆ ಚಪಾತಿ ಹಿಟ್ಟನ್ನು ಕೂಡ ಕಲಸಿ ರೆಡಿ ಮಾಡಿ ಇಟ್ಕೊಂಡ್ರೆ ಪಲ್ಯ ಆಗೋಷ್ಟರಲ್ಲಿ ಚಪಾತಿ ಹಿಟ್ಟು ಕೂಡ ನೆಂದು ಚೆನ್ನಾಗಾಗುತ್ತೆ. ಆದಷ್ಟು ಚಪಾತಿ ಹಿಟ್ಟನ್ನು ನೆನೆಸಿ ಇಟ್ಟರೆ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ. ಇನ್ಸ್ಟೆಂಟಾಗಿ ಆವಾಗ ಕಲಸಿ ಆವಾಗ ಮಾಡಿದ್ರೆ ಸ್ವಲ್ಪ ಮೃದು ಬರೋದಿಲ್ಲ, ಗಟ್ಟಿ ಆಗುತ್ತೆ. ಅದಕ್ಕೇ ಆದಷ್ಟು ಚಪಾತಿನ ಒಂದು 10 ನಿಮಿಷ ಇಲ್ಲ 1/4 ಗಂಟೆಯಷ್ಟು ನೆನೆಸಿಟ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಹಿಟ್ಟನ್ನು ಕಲಿಸ್ಕೋಬೇಕಾದ್ರೆ ಸ್ವಲ್ಪನೇ ಎಣ್ಣೆ ಹಾಕಿ ಕಲಿಸ್ಕೊಂಡ್ರೆ ಚಪಾತಿ ಇನ್ನೂ ಕೂಡ ಸಾಫ್ಟಾಗಿ ಬರುತ್ತೆ.
ಆಯಿಲ್ನ ತರಿಸ್ಕೊಂಡಿದ್ದೆ, ಅದನ್ನು ಕೂಡ ಬಾಟಲ್ಗೆ ಫಿಲ್ ಮಾಡ್ಕೊಂಡಿದ್ದೆ. ಅದಕ್ಕೇನೆ ಈಗ ಕವರಲ್ಲೂ ಕೂಡ ತುಂಬ ಆಯಿಲ್ ಇರುತ್ತೆ, ಅದು ವೇಸ್ಟ್ ಮಾಡೋದೇನಕ್ಕೆ ಅಂತೇಳಿ ನಾನು ಕೂಡ ಅದನ್ನು ಚಪಾತಿ ಹಿಟ್ಟಿಗೆ ಹಾಕಿ ನಾದ್ತಾ ಇದ್ದೀನಿ. ಈ ಥರ ತುಂಬ ಹೆಂಗಸರು ಮಾಡ್ಕೊತಿರ್ತಾರೆ, ಅದರಲ್ಲಿ ನಾನು ಕೂಡ ಒಬ್ಳು. ಸೊ ಕಂಜೂಸ್ ಅಂತ ಏನಿಲ್ಲ, ಬಟ್ ಯಾವುದು ಕೂಡ ವೇಸ್ಟೇಜ್ ಆಗಬಾರ್ದು ಅಂತ ಹೇಳಿ ಅಷ್ಟೇನೆ. ಅದಾದಮೇಲೆ ಇದನ್ನು ಕೂಡ ನೆನೆಲಿಕ್ಕೆ ಇಟ್ಟೆ. ಬಾ ಕೈ ಮುಗಿ ತಂಜೋತ ಕೈ ಮುಗಿ ಕೈ ಮುಗಿ ನೀ ಮುಗಿ ಕಾಣ್ಬಿಡ್ತಾ ನಿನಗೆ. ಚಪಾತಿ ಹಿಟ್ಟನ್ನ ಕಲಸಿ ಹಾಗೆ ಕಾಬೂಲ್ ಕಡಲೆನೂ ಕೂಡ ಕೂಗ್ಲಿಕ್ಕೆ ಇಟ್ಟಿದ್ದೆ. ಅಷ್ಟರಲ್ಲಿ ನನ್ನ ಮಗಳು ಕೂಡ ಎದ್ಲು. ನನ್ನ ಮಗಳು ಎದ್ಲು ಅಂತ ಹೇಳಿದ್ರೆ ನನಗೆ ಕೈಕಾಲೇ ಆಡೋದಿಲ್ಲ. ಅವಳು ಎದ್ಮೇಲೆ ಒಂದು ಹಾಫ್ ಆನ್ ಅವರಿಂದ 1 ಅವರ್ ಅಂತೂ ನನ್ನ ಕೈಯೇ ಬಿಡೋದಿಲ್ಲ, ಎತ್ಕೊಂಡೇ ಇರಬೇಕು ಯಾವಾಗ್ಲೂ. ಅದಕ್ಕೆ ಅವಳು ಆದಷ್ಟು ಎದಳೋಕ್ಕಿಂತ ಮುಂಚೆನೇ ನಾನು ಏನೇನು ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಬಿಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಅವಳು ನನ್ನ ಕೈಯೇ ಬಿಡೋದಿಲ್ಲ. ಅದಕ್ಕೇನೆ ಈಗ ಕಾಬೂಲ್ ಕಡಲೆಗೂ ಕೂಡ ಚೆನ್ನ ಮಸಾಲಾಗೆ ನಾನು ತರಕಾರಿಗಳನ್ನೂ ಹಚ್ಕೊತಿದ್ದೀನಿ. ಟೊಮೊಟೊ ಮತ್ತು ಈರುಳ್ಳಿನೇ ಜಾಸ್ತಿ ಯೂಸ್ ಮಾಡ್ತೀನಿ, ಅದಕ್ಕೆ ಅದನ್ನು ಕೂಡ ಕಟ್ ಮಾಡ್ಕೊತಿದ್ದೆ. ಈ ರೀತಿ ದಪ್ಪ ಸೈಜಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ. ಏಕೆ ಅಂತ ಹೇಳಿದ್ರೆ ಮಿಕ್ಸರ್ಗೆ ಹಾಕೋಬೇಕಲ್ಲ ಯೂಶ್ವಲಿ, ಅದಕ್ಕೇನೆ ಜಾಸ್ತಿ ಸಣ್ಣದಾಗೇನು ಕಟ್ ಮಾಡ್ಕೊಳೋ ಅಗತ್ಯ ಇರೋದಿಲ್ಲ. ಮತ್ತೊಂದು ಕಡೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಈಗ ಕಾಬೂಲ್ ಕಡಲೆ ಚೆನ್ನಾಗಿ ಏನೇನೆಲ್ಲ ಮಸಾಲೆ ಬೇಕೋ ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಅದಕ್ಕೇನೆ ಏನು ಸಾಕು ಸಾಕು ಅಮ್ಮ ಕೂಡ ಹೂನದ್ದು ಬಾಣಲಿನ ಕಾಯಲಿಕ್ಕೆ ಇಟ್ಟಿದ್ನಲ್ಲ, ಸೊ ಅದಕ್ಕೂ ಕೂಡ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಸ್ವಲ್ಪ ಚಕ್ಕೆ, ಲವಂಗ ಹಾಗೆ ಒಂದು ಮೆಣಸನ್ನು ಕೂಡ ಹಾಕ್ಕೊಂಡಿದ್ದೆ. ಅದಕ್ಕಿನ್ನೇ ದೊಡ್ಡದಾಗಿ ಕಟ್ ಮಾಡಿ ಈರುಳ್ಳಿನೂ ಸೇರಿಸ್ಕೊಂಡು ಈರುಳ್ಳಿ ಆದಷ್ಟು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿದ್ಮೇಲೆ ಟೊಮೊಟೊನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಹುಳಿ ಟೊಮೊಟೊನ ತೊಗೊಂಡಿದ್ದೀನಿ, ನೀವೇನಾದರೂ ಆ್ಯಪಲ್ ಟೊಮೊಟೊ ತೊಗೊಂಡ್ರಿ ಅಂತೇಳಿ ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೇಕಾಗತ್ತೆ. ಇದ್ರ ಜೊತೆಗೇ ನಾನು ಒಂದು 8ರಿಂದ 9 ಆಗೋಷ್ಟು ಗೋಡಂಬಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನ ಕಂಪ್ಲೀಟ್ ಆಗಿ ಫ್ರೈ ಆಗಬೇಕು, ಸಾಫ್ಟ್ ಆಗಬೇಕು ಟೊಮೊಟೊ ಮತ್ತು ಈರುಳ್ಳಿ, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ಚೆನ್ನ ಮಸಾಲಾಗೆ ಮೇನ್ ಇರೋದೇ ಟೊಮೊಟೊ ಈರುಳ್ಳಿ, ಸೊ ಸೇಮ್ ಕ್ವಾಂಟಿಟಿಯಲ್ಲಿ ಹಾಕೋಬೇಕಾಗುತ್ತೆ. ಡಿಫ್ರೆಂಟ್ ಕ್ವಾಂಟಿಟಿ ಆಗೋದ್ರೆ ಒಂದು ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕಿದ್ರೆ ಹುಳಿ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಆದಷ್ಟು ಟೊಮೊಟೊನ ಕಮ್ಮಿ ತೊಗೊಂಡಷ್ಟು ತುಂಬಾ ಒಳ್ಳೆಯದು. ಅದಾದಮೇಲೆ ಮತ್ತೊಂದು ಕಡೆ ಚೆನ್ನಾನು ಕೂಡ ಕೂಗಿತ್ತಲ್ಲ, ಅದನ್ನು ಕೂಡ ನೋಡ್ಕೊತಾ ಇದ್ದೀನಿ ಬೆಂದಿದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು. ತುಂಬ ಸಾಫ್ಟಾಗಿ ಬೇಯಬೇಕು, ತುಂಬ ಗಟ್ಟಿ ಇತ್ತು ಅಂತ ಹೇಳಿದ್ರೆ ಚೆನ್ನ ಮಸಾಲೆ ಚೆನ್ನಾಗಿ ಆಗೋದಿಲ್ಲ. ಅದಕ್ಕೇ ಅದು ಕೂಡ ಚೆನ್ನಾಗಿ ಬೆಂದಿತ್ತು. ಚಪಾತಿನೂ ಕೂಡ ನೆಂದಿತ್ತು, ಅದನ್ನು ಕೂಡ ನೋಡ್ಕೊತಾ ಇದ್ದೀನಿ ಚಪಾತಿ ನೆಂದಿದೆಯೋ ಇಲ್ವೋ ಅಂತ ಹೇಳಿ. ಒಂದೊಂದ್ಸಲ ಏನಾಗ್ಬಿಡುತ್ತೆ ಅಂದರೆ ಚಪಾತಿ ನೆಂದಿಲ್ಲ ಅಂತ ಹೇಳಿದ್ರೆ ಚಪಾತಿ ಚೆನ್ನಾಗಿ ಬರೋದಿಲ್ಲ. ಅದಕ್ಕೇ ಮತ್ತೊಂದು ಕಡೆ ಅದನ್ನು ಕೂಡ ರೆಡಿ ಮಾಡ್ಕೊಂಡು ಎತ್ತಿಟ್ಕೊಂಡ್ಬಿಡೋಣ. ಪಲ್ಯ ಮಾಡೋ ಅಷ್ಟೇ ಈಗ ಟೊಮೊಟೊ ಈರುಳ್ಳಿನ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ, ಅದು ಕೂಡ ತಣ್ಣಗಾಗಬೇಕು. ಹಂಗೆ ಮಿಕ್ಸಿಗೆ ಹಾಕಿಬಿಟ್ರೆ ಎಗ್ರು ಬಿಡುತ್ತೆ. ಅದಕ್ಕೇ ಅದನ್ನು ಕೂಡ ತಣ್ಣಗಾಗಲಿಕ್ಕೆ ಇಟ್ಟಿದ್ದೆ. ಅಷ್ಟರಲ್ಲಿ ಚಪಾತಿನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಮಾರ್ನಿಂಗ್
ಜಾಬ್ಗೆ ಹೋಗೋ ಹೆಣ್ಮಕ್ಳ ಕಥೆನೇ ಇಷ್ಟು. ಏಕೆ ಅಂತ ಹೇಳಿದ್ರೆ ಒಂದೊಂದು ಸಲ ಕೈಕಾಲೇ ಆಡೋದಿಲ್ಲ, ಏನೇನೆಲ್ಲ ಮಾಡಬೇಕು ಅಂತ ಹೇಳಿದರೆ. ಒಂದೊಂದು ಸಲ ಚಪಾತಿ ಮಾಡಬೇಕು, ಒಂದು ಕಡೆ ಪಲ್ಯ ಮಾಡಬೇಕು, ಒಂದು ಕಡೆ ಪಾಪುನ ಸಂಭಾಳಿಸ್ಬೇಕು, ಮತ್ತೊಂದು ಕಡೆ ಅಡುಗೆ ಮಾಡಬೇಕು. ಸೊ ಒಂದೊಂದು ಸಲ ಟೆನ್ಷನ್ನೇ ಆಗೋಗ್ಬಿಡುತ್ತೆ ಏನು ಮಾಡಬೇಕು ಅಂಥೇಳಿ. ಮೊದಲಿಗಂತೂ ನಾನು ಮೊದಲು ಜಾಬ್ ಮಾಡ್ತಿರ್ಬೇಕಾದ್ರೆ ಕುಂಜಲೇ ಇರಲಿಲ್ಲ, ಆವಾಗ ಹೆಂಗೋ ಆರಾಮಾಗಿತ್ತು. ಇವಾಗಂತೂ ನಾನು ಮೊದಲು ಜಾಬಿಗೆ ಸೇರೋಕ್ಕಿಂತ ಮುಂಚೆ ಅದನ್ನೇ ಹೇಳ್ತಿದ್ದೆ, ಆರಾಮಾಗಿ ನಿಭಾಯಿಸ್ತೀನಿ ಅಂಥೇಳಿ. ಬಟ್ ಜಾಬಿಗೆ ಸೇರಿದ ಮೇಲೆ ಗೊತ್ತಾಗ್ತಿದೆ ಎಷ್ಟು ಕಷ್ಟ ಅಂತ ಹೇಳಿ. ಒಂದು ಕಡೆ ಕುಂಜಲ ಅಳ್ತಿರ್ತಾಳೆ, ಒಂದು ಕಡೆ ಅಡುಗೆ ಮಾಡಬೇಕು, ಟೈಮ್ ಆಗೋಗಿರುತ್ತೆ. ಸೊ ಎಲ್ಲನೂ ಕೂಡ ನಿಭಾಯಿಸೋದು ತುಂಬ ಅಂದರೆ ತುಂಬ ಕಷ್ಟ. ಅದಕ್ಕೆ ಹೇಳೋದು ಹೆಣ್ಮಕ್ಳು ತುಂಬಾ ಸ್ಟ್ರಾಂಗ್ ಅಂತ ಹೇಳಿ. ಅದನ್ನು ಕೂಡ ನಾನಿಲ್ಲಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಎಲ್ಲನೂ ಕೂಡ ಮಿಕ್ಸರ್ ಜಾರ್ಗೆ ಹಾಕೊಂಡು ಎತ್ತಿಟ್ಕೊಂಡಿದ್ದೆ. ಅದೇ ಬಾಣಲಿಗೆ ಎಣ್ಣೆ ಮತ್ತು ಒಂದು ಸ್ಪೂನ್ ಆಗೋವಷ್ಟು ಜೀರಿಗೆನ ಹಾಕ್ಕೊಂಡು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡಿದ್ನಲ್ಲ ಮಸಾಲೆನೂ ಕೂಡ ಆ್ಯಡ್ ಮಾಡಿಕೊಂಡು ಆದಷ್ಟು ಹಸಿ ವಾಸನೆ ಹೋಗುವಷ್ಟು ಹುರ್ಕೋಬೇಕಾಗುತ್ತೆ. ಆಲ್ರೆಡಿ ಒಂದ್ಸಲಿ ಫ್ರೈ ಮಾಡೋದ್ರಿಂದ ಅಷ್ಟಾಗಿ ಹಸಿ ವಾಸನೆ ಇರೋದಿಲ್ಲ ಮತ್ತೊಂದು ಫ್ರೈ ಮಾಡಲಿಕ್ಕೆ. ಅದಾದಮೇಲೆ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, 1 ಚಿಟಿಕೆ ಆಗುವಷ್ಟು ಅರಿಶಿನ, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಮೊದಲಿಗೆ ಜೀರಿಗೆ ಸೇರಿಸೋದ್ರಿಂದ ಜೀರಿಗೆ ಪೌಡರ್ನ ಆ್ಯಡ್ ಮಾಡಿಲ್ಲ. ನಾರ್ಮಲಾಗಿ ಜೀರಿಗೆ ಪೌಡರ್ನು ಕೂಡ ಆ್ಯಡ್ ಮಾಡ್ಕೋಬೋದು, ಜೀರಿಗೆನ ಸ್ಕಿಪ್ ಮಾಡಿಕೊಂಡ್ರೆ ಅಂತ ಹೇಳಿದ್ರೆ. ಅದಾದಮೇಲೆ ಇಲ್ಲಿ ಕಾಬೂಲ್ ಕಡಲೆನ ಕೂಗಿಸಿ ಎತ್ತಿಟ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೊನೆಯಲ್ಲಿ ಕಸೂರಿ ಮೇಥಿನೂ ಕೂಡ ಆ್ಯಡ್ ಮಾಡಿಕೊಂಡು, ಸೊ ಪಲ್ಯದ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ಸ್ವಲ್ಪ 1-2-3 ಕಾಬೂಲ್ ಕಡಲೆನ ಸ್ಮ್ಯಾಶ್ ಮಾಡಿ ತೊಗೊಂಡ್ರೆ ತುಂಬಾ ಟೇಸ್ಟಾಗಿ ಬರುತ್ತೆ. ಆದಷ್ಟು ಎಣ್ಣೆ ಬಿಟ್ಕೊಳೋ ತನಕನೂ ಕೂಡ ನೀವು ಪಲ್ಯನ ಫ್ರೈ ಮಾಡಬೇಕಾಗುತ್ತೆ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಕೂಡ ಆಲ್ರೆಡಿ ಟೈಮ್ ಆಗೋಗಿತ್ತು, ಅದಕ್ಕೆ ನಾನು ಚಪಾತಿನೂ ಕೂಡ ರೆಡಿ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೆ. ಅದ್ರ ಜೊತೆಗೆ ಕಾಬೂಲ್ ಕಡಲೆನೂ ಕೂಡ ಮಾಡ್ಕೊಂಡಿದ್ದೆ. ಈ ರೆಸಿಪಿನೂ ಕೂಡ ನೀವು ಟ್ರೈ ಮಾಡಿ ಒಂದ್ಸಲಿ, ತುಂಬಾ ಕ್ವಿಕ್ಕಾಗಿ ಆಗುತ್ತೆ. ಯಾರೆಲ್ಲ ಕೆಲಸಕ್ಕೆ ಹೋಗ್ತಿದ್ದೀರಾ ಅದಕ್ಕಂತೂ ತುಂಬ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಯಾರೆಲ್ಲ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಾರೆ ಅವರಿಗೆಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್.